ಕರೆಂಟ್ ಅಫೇರ್ಸ್ 16/11/2024. ಮೊದಲನೇ ಕ್ವಶನು, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ವಾಲ್ಟ್ ಡಿಸ್ನಿ ವಿಲೀನವನ್ನು ಪೂರ್ಣಗೊಳಿಸಿದೆ ಮತ್ತು ಎಷ್ಟು ಕೋಟಿ ರೂಪಾಯಿ ಮೌಲ್ಯದ ಜಂಟಿ ಉದ್ಯಮವನ್ನು ಸೃಷ್ಟಿಸಿದೆ? ಸರಿಯಾದ ಉತ್ತರ ಡಿ, 70,352 ಕೋಟಿ ರೂಪಾಯಿಗಳು. ವಿವರಣೆ: ರಿಲಯನ್ಸ್ ಡಿಸ್ನಿ ಬ್ರ್ಯಾಂಡ್ಗಳ ವಿಲೀನ ಪೂರ್ಣವಾಗಿದೆ. ರಿಲಯನ್ಸ್ ಮತ್ತು ಡಿಸ್ನಿ ನಡುವಿನ ಮನೋರಂಜನಾ ಬ್ರ್ಯಾಂಡ್ಗಳ ವಿಲೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ವಯೋಕಾಮ್ 18 ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ದಿ ವಾಲ್ಟ್ ಡಿಸ್ನಿ ಕಂಪನಿ ವಿಲೀನದ ನಂತರ ಈಗ ಜಂಟಿ ಉದ್ಯಮ ದೇಶದ ಅತಿದೊಡ್ಡ ಮಾಧ್ಯಮ ಕಂಪನಿಯಾಗಿದೆ. ಇದರ ಅಡಿಯಲ್ಲಿ 100 ಟಿವಿ ವಾಹಿನಿಗಳು ನಿರ್ವಹಿಸಲಿದೆ. ಜಂಟಿ ಉದ್ಯಮದ ಒಟ್ಟು ಮೌಲ್ಯ 70,352 ಕೋಟಿ ಆಗಿದೆ. ಇದರಲ್ಲಿ ರಿಲಯನ್ಸ್ 11,500 ಕೋಟಿ ಹೂಡಿಕೆ ಮಾಡಿದೆ. ಈ ಜಂಟಿ ಉದ್ಯಮದ ಮೇಲೆ ರಿಲಯನ್ಸ್ ನಿಯಂತ್ರಣವನ್ನು ಹೊಂದಿರುತ್ತದೆ. ನೀತಾ ಅಂಬಾನಿ ಜಂಟಿ ಉದ್ಯಮದ ಅಧ್ಯಕ್ಷೆಯಾಗಿದ್ದಾರೆ. ಸ್ಟಾರ್ ಇಂಡಿಯಾದ ಮಾಜಿ ಮುಖ್ಯಸ್ಥ ಉದಯ್ ಶಂಕರ್ ಅವರನ್ನು ಕಾರ್ಯತಂತ್ರದ ಮಾರ್ಗದರ್ಶನಕ್ಕಾಗಿ ಉಪಾಧ್ಯಕ್ಷನಾಗಿ ಮಾಡಲಾಗಿದೆ. ಈ ಜಂಟಿ ಉದ್ಯಮವು 100 ಟಿವಿ ವಾಹಿನಿಗಳನ್ನು ನಿರ್ವಹಿಸುತ್ತದೆ ಮತ್ತು ವಾರ್ಷಿಕ 30,000 ಗಂಟೆಗಳ ಟಿವಿ ಮನೋರಂಜನಾ ಕಂಟೆಂಟ್ ಉತ್ಪಾದಿಸುತ್ತದೆ. ಟಿವಿ ವಾಹಿನಿಗಳಾದ ಸ್ಟಾರ್ ಮತ್ತು ಕಲರ್ಸ್ ಅಲ್ಲದೆ ಜಿಯೋ ಸಿನಿಮಾ ಮತ್ತು ಹಾಟ್ಸ್ಟಾರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಇದರ ಅಡಿಯಲ್ಲಿವೆ. ಈ OTT ತಾಣಗಳು ಒಟ್ಟು 5 ಕೋಟಿಗಿಂತ ಹೆಚ್ಚು ಚಂದಾದಾರರನ್ನು ಹೊಂದಿದೆ. ಈ ಜಂಟಿ ಉದ್ಯಮವು ಕ್ರಿಕೆಟ್, ಫುಟ್ಬಾಲ್ ಮೊದಲಾದ ಕ್ರೀಡೆಗಳ ಹಕ್ಕುಸ್ವಾಮ್ಯವನ್ನು ಸಹ ಹೊಂದಿದೆ. ಭಾರತದಲ್ಲಿ ಮಾಧ್ಯಮ ಮತ್ತು ಮನೋರಂಜನಾ ಉದ್ಯಮವನ್ನು ಪರಿವರ್ತಿಸುವ ಈ ಪ್ರಮಾಣದಲ್ಲಿ ಪಾಲುದಾರರಾಗಲು ನಾವು ಉತ್ಸುಕರಾಗಿದ್ದೇವೆ ಎಂದು ಬೋಧಿ ಟ್ರೀ ಸಿಸ್ಟಮ್ ಸಹ ಸಂಸ್ಥಾಪಕ ಉದಯ್ ಶಂಕರ್ ಹೇಳಿದ್ದಾರೆ. ಮುಖೇಶ್ ಅಂಬಾನಿ ಅವರು, ಈ ಜಂಟಿ ಉದ್ಯಮದ ಮೂಲಕ ಭಾರತೀಯ ಮಾಧ್ಯಮ ಮತ್ತು ಮನೋರಂಜನಾ ಉದ್ಯಮವು ಪರಿವರ್ತನೆಯ ಯುಗವನ್ನು ಪ್ರವೇಶಿಸುತ್ತಿದೆ. ಡಿಸ್ನಿಯೊಂದಿಗಿನ ನಮ್ಮ ಸಂಬಂಧದ ಜೊತೆಗೆ ನಮ್ಮ ಗಹನವಾದ ಸೃಜನಶೀಲ ಪರಿಣತಿ ಮತ್ತು ಭಾರತೀಯ ಗ್ರಾಹಕರ ಬಗ್ಗೆ ನಮ್ಮ ಸಾಟಿಯಿಲ್ಲದ ತಿಳುವಳಿಕೆ ಭಾರತೀಯ ಪ್ರೇಕ್ಷಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಕಂಟೆಂಟ್ ಖಚಿತಪಡಿಸುತ್ತದೆ ಎಂದು ಹೇಳಿದ್ದಾರೆ. ಎರಡನೇ ಕ್ವಶನು, ಪ್ರತಿ ವರ್ಷ ಯಾವ ದಿನಾಂಕದಂದು ಬುಡಕಟ್ಟು ಹೆಮ್ಮೆಯ ದಿನ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ 15 ನವೆಂಬರ್. ಬುಡಕಟ್ಟು ದಿನವನ್ನು ನವೆಂಬರ್ 15ರಂದು ಆಚರಿಸಲಾಗುತ್ತದೆ. ಈ ದಿನವು ಬುಡಕಟ್ಟು ಕೊಡುಗೆಗಳನ್ನು ಗೌರವಿಸುತ್ತದೆ. ಬುಡಕಟ್ಟು ಸಮುದಾಯಗಳು ಭಾರತಕ್ಕೆ ಅವಿಭಾಜ್ಯವಾಗಿವೆ. ಅವರ ಸಂಸ್ಕೃತಿ ಮತ್ತು ಪರಂಪರೆ ಮೌಲ್ಯಯುತವಾಗಿದೆ. ಅವರ ಸಂಪ್ರದಾಯಗಳು ಭಾರತದ ವೈವಿಧ್ಯತೆಯನ್ನು ಶ್ರೀಮಂತಗೊಳಿಸುತ್ತವೆ. ಬುಡಕಟ್ಟು ದಿನವು ರಾಷ್ಟ್ರೀಯ ಏಕತೆಯನ್ನು ಬೆಳೆಸುತ್ತದೆ. ಮೂರನೇ ಕ್ವಶನು, ಪ್ರತಿ ವರ್ಷ ಜಾರ್ಖಂಡ್ ಸಂಸ್ಥಾಪನಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಅದು ಕೂಡ ಸರಿಯಾದ ಉತ್ತರ 15 ನವೆಂಬರ್. ಜಾರ್ಖಂಡ್ ಸಂಸ್ಥಾಪನಾ ದಿನವನ್ನು ನವೆಂಬರ್ 15ರಂದು ಆಚರಿಸಲಾಗುತ್ತದೆ. ಬಿಹಾರದಿಂದ ಬೇರ್ಪಟ್ಟ ನಂತರ 2000ರಲ್ಲಿ ಜಾರ್ಖಂಡನ್ನು ರಚಿಸಲಾಯಿತು. ಜಾರ್ಖಂಡ್ ರಾಜ್ಯವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯಮಯ ಭೌಗೋಳಿಕತೆಯನ್ನು ಹೊಂದಿದೆ. ಈ ದಿನವು ರಾಜ್ಯದ ಪ್ರತ್ಯೇಕತೆ ಮತ್ತು ರಚನೆಯನ್ನು ಸೂಚಿಸುತ್ತದೆ. ಇದು ಜಾರ್ಖಂಡ್ನ ಇತಿಹಾಸಕ್ಕೆ ಮಹತ್ವದ ಘಟನೆಯಾಗಿದೆ. ಈ ದಿನವನ್ನು ವಿವಿಧ ಕಾರ್ಯಕ್ರಮಗಳು ಮತ್ತು ಕಾರ್ಯಗಳೊಂದಿಗೆ ಆಚರಿಸಲಾಗುತ್ತದೆ. ರಾಜ್ಯದ ಪ್ರತ್ಯೇಕತೆಯ ಹೋರಾಟವನ್ನು ಜನರು ನೆನಪಿಸಿಕೊಳ್ಳುತ್ತಾರೆ. ಜಾರ್ಖಂಡ್ನ ರಚನೆಯು ದೀರ್ಘ ಹೋರಾಟದ ಫಲವಾಗಿತ್ತು. ಈ ದಿನವು ರಾಜ್ಯದ ಏಕತೆ ಮತ್ತು ಪ್ರಗತಿಯನ್ನು ಸಂಕೇತಿಸುತ್ತದೆ. ಜಾರ್ಖಂಡ್ ಅದರ ರಚನೆಯಿಂದ ಬೆಳೆಯುತ್ತಿದೆ ಮತ್ತು ಅಭಿವೃದ್ಧಿ ಹೊಂದುತ್ತಿದೆ. ಅಧ್ಯಕ್ಷೆ ದ್ರೌಪದಿ ಮುರ್ಮು ಇತ್ತೀಚೆಗೆ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಶಾಲೆಯನ್ನು ಎಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಎ, ಸಿಲ್ವಿಸಾ. ಸಿಲ್ವಿಸಾದಲ್ಲಿ ದ್ರೌಪದಿ ಮುರ್ಮು ಅವರು ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಶಾಲೆಯನ್ನು ಉದ್ಘಾಟಿಸಿದರು. 5ನೇ ಕ್ವಶನು, COP29 ಸಮಯದಲ್ಲಿ ಈ ಕೆಳಗಿನ ಯಾವ ದೇಶಗಳು ಎನರ್ಜಿ ಸಿಸ್ಟಮ್ ಇಂಟಿಗ್ರೇಷನ್ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ? ಸರಿಯಾದ ಉತ್ತರ ಚೈನೀಸ್. ಚೀನಾ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ಒಪ್ಪಂದವು ಶಕ್ತಿಯ ಏಕೀಕರಣದ ಗುರಿಯನ್ನು ಹೊಂದಿದೆ. ಚೀನಾ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುತ್ತದೆ. ಜಾಗತಿಕ ಸಹಕಾರವು ಇಂಧನ ಭದ್ರತೆಗೆ ಪ್ರಯೋಜನವನ್ನು ನೀಡುತ್ತದೆ. ಚೀನಾದ ನಿರ್ಧಾರವು ಜಾಗತಿಕ ಪ್ರಯತ್ನಗಳ ಮೇಲೆ ಪರಿಣಾಮ ಬೀರುತ್ತದೆ. ಶಕ್ತಿಯ ಏಕೀಕರಣವು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಚೀನಾದ ಅನುಪಸ್ಥಿತಿಯು ಒಪ್ಪಂದದ ಪರಿಣಾಮಕಾರಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ಇತರ ರಾಷ್ಟ್ರಗಳು ಸಹಕಾರವನ್ನು ಮುಂದುವರಿಸುತ್ತವೆ. ಚೀನಾದ ನಿರ್ಧಾರವು ಅಂತಾರಾಷ್ಟ್ರೀಯ ಚರ್ಚೆಯನ್ನು ಹುಟ್ಟುಹಾಕುತ್ತದೆ. ಪ್ರಚಲಿತ ವಿದ್ಯಮಾನಗಳು ಒಂದು ವಾಕ್ಯದಲ್ಲಿ. ಹೊಸದಾಗಿ ಚುನಾಯಿತರಾದ US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆರೋಗ್ಯ ಮತ್ತು ಮಾನವ ಸೇವೆಗಳ ಇಲಾಖೆಯನ್ನು ಮುನ್ನಡೆಸಲು ರಾಬರ್ಟ್ ಎಫ್ ಕೆನಡಿ ಅವರನ್ನು ನಾಮನಿರ್ದೇಶನ ಮಾಡಿದ್ದಾರೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಾರ ದೆಹಲಿಯಲ್ಲಿ ಏರ್ ಕ್ವಾಲಿಟಿ AQI ನವೆಂಬರ್ 15ರಂದು ಬೆಳಗ್ಗೆ 420ಕ್ಕೆ ದಾಖಲಾಗಿದೆ. ನವೆಂಬರ್ 19-21ರಿಂದ ಗಯಾನಾ ನಡೆಯುವ ಕೆರೆಬಿಯನ್ ಸಮುದಾಯ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಡೊಮಿನಿಕಾ ತನ್ನ
ಅತ್ಯುನ್ನತ ರಾಷ್ಟ್ರೀಯ ಗೌರವವನ್ನು ನೀಡುವುದಾಗಿ ಘೋಷಿಸಿದೆ. ನೇಪಾಳ ಮಹಿಳಾ ಕ್ರಿಕೆಟ್ ತಂಡವು ICC T20 ಮಹಿಳಾ ಅಂಡರ್-19 ವಿಶ್ವಕಪ್ 2025ಕ್ಕೆ ಅರ್ಹತೆ ಪಡೆದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಗುಡ್ ಇನ್ಫೋ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.